ಅರಮನೆಯೊಳಗೆ ಬಂದಿದ ತಕ್ಷಣ ಅವನು ಯೋಚನೆ ಮಾಡೋದು ದೇವರ ರಾಜ್ಯ ಹೇಗೆ ಕಟ್ಟಬೇಕು. ಎಲ್ಲಿ ಅರಮನೆಗೆ ಬಂದ ತಕ್ಷಣ ದೇವರ ರಾಜ್ಯವನ್ನ ನಾನು ಹೇಗೆ ಕಟ್ಟಬೇಕು. ಹೊಸ ಒಡಂಬಡಿಕೆ ಕೇಳುತ್ತೆ, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೋಬೇಕು ಚಿಂತೆ ಮಾಡಬೇಡಿ. ನೀ ಆಲ್ರೆಡಿ ಅರಮನೆಯಲ್ಲಿ ಇದೆಯಾ? ಇವ್ರು ಆಲ್ರೆಡಿ ಇನ್ ದ ಪ್ಯಾಲೇಸ್. ಹಳೆ ಒಡಂಬಡಿಕೆಯಲ್ಲಿ ನೋಡಿ ಪ್ರತಿ ಒಬ್ಬೊಬ್ಬರನ್ನ ಕೂಡ ದೇವ್ರ ಅರಮನೆ ಕರ್ಕೊಂಡು ಬಂದು ಆಮೇಲೆ ಅವ್ರಿಗೆ ಡೆತ್ ಕೊಟ್ಟಿದ್ದಾರೆ. ನೋಡಿದ್ದೀರಾ? ಪ್ರತಿಯೊಬ್ಬರನ್ನ. ಸಾರಾಳನ್ನ ಫಸ್ಟ್ ಅರಮನೆ ಕರ್ಕೊಂಡು ಹೋಗ್ತಾರೆ, ಅಬ್ರಾಮ್ನ ಅರಮನೆ ಕರ್ಕೊಂಡು ಹೋಗ್ತಾರೆ. ಈ ಸಾಕನಿಗೆ ಆ ರಾಜನೇ ಬಂದ್ಬಿಡ್ತಾನೆ, ನನ್ನ ಅರಮನೆಗೆ ಪಾಪನಿ ಅಂತ ಹೇಳಿ, ನೀನ್ ನನಗಿಂತ ಬಲಿಷ್ಠನ ಆಗ್ಬಿಟ್ಟೆ. ನೆಕ್ಸ್ಟ್ ಯಾಕೋಬನ ವಯಸ್ಸಾದ ಕಾಲದಲ್ಲಿ ಅರಮನೆ ಕರ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಮೋಸೆನ ಅರಮನೆಲ್ಲೇ ಹುಟ್ಟಾಗೆ ಮಾಡ್ತಾರ ಅವನ್ನ, ಅರಮನೆಲ್ಲೇ. ಆಮೇಲೆ ಎಸ್ತರ್ನ ಅರಮನೆ ಕರ್ಕೊಂಡು ಹೋಗ್ತಾರೆ. ಯೋಸೆಫ್ನ ಅರಮನೆಯಲ್ಲಿ 80 ವರ್ಷಗಳ ಕಾಲ ಅಂತ ಗೋಲ್ಡನ್ ಇಯರ್ ಆಫ್ ಜೋಸೆಫ್ ಅಂತ ಹೇಳುತ್ತೆ. 80 ವರ್ಷ ಸಮಾಧಾನದ ರಾಜ್ಯವನ್ನು ಆಳ್ಕೊಂಬಂದ. ಎಲ್ಲರೂ ಅರಮನೆಗೆ ಹೋಗ್ಬಿಟ್ರು. ಈಗ ನಾವೆಲ್ಲಿದ್ದೀವಿ? ನಾವು ಕ್ರಿಸ್ತನೆಂಬ ಅರಮನೆಯೊಳಗೆ ನಾವು ಬಂದಿದ್ದೀವಿ. ಹಾಗೆ ಯಾವ್ದು ಅರಮನೆ? ಈ ದೇವಾಲಯನೇ ಅರಮನೆ. ನಿಮಗೆ ಈ ದೇವಾಲಯ ಬಂದು ಎಲ್ಲ ನಿಮ್ಗೆ ಒದಗಿಸ್ಕೊಡುತ್ತೆ. ಈ ದೇವಾಲಯ ಆರಾಧನೆ ಅರಮನೆ ಆಗಿದೆ. ಆರಾಧಕರಾಗ್ತಾ ಹೋಗ್ತೀರಾ ನೀವು. The more you praises the word of God, the more you lift the name of the Lord. ಎಷ್ಟು ದೇವರ ನಾಮನ ಮೇಲೆ ಎತ್ತುತ್ತೀರಾ ಅಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಎತ್ತಕ್ಕೆ ಹೋಗ್ತಾರೆ. ಇಟ್ಸ್ ಆಲ್ ರಿಸ್ಕ್ ಫ್ಯಾಕ್ಟರ್. ರಿಸ್ಕ್ ತಗೋಬೇಕು. ನಿನಗೆ ಗ್ರೆನೇಡ್ಸ್ ಬೇಕು ಅಂದ್ರೆ ತುಂಬಾ ಕೆಲಸ ಮಾಡಬೇಕು. ಏನು ಬೇಡ, ಬರೀ ರೆಡ್ ಆಕ್ಸೈಡ್ ಹಾಕ್ಬಿಡಂದ್ರೆ 30-40 ಒಂದು ಮನೆ ಕಟ್ಟಬೇಕಂದ್ರೆ ಬರೀ ರೆಡ್ ಆಕ್ಸೈಡ್ ಹಾಕ್ಬಿಟ್ಟು ಕಾಂಪೌಂಡ್ ಎಲ್ಲ ಬೇಡ, ಚಪ್ಪಡಿಕಲ್ಲಿ ನಿಲ್ಸ್ಬಿಡೋಣ, ಕೆಳಗೆಲ್ಲ ನೆಲಗೆಲ್ಲ ಏನು ಬೇಡ, ಚಪ್ಪಡಿಕಲ್ಲಿ ಹಾಕ್ಬಿಡಲ್ಲ ಅಂದ್ರೆ ಬರೀ 3 ತಿಂಗಳ ಮನೆ ಕಟ್ಟಿ ಮುಗಿಸ್ಕೋಬಹುದು. ಹಲೋ, the mind of revelation, the way how you hear the word of God, ಆ ವಾಕ್ಯದಲ್ಲಿ ಆಮೆನ್ ಹಲ್ಲೆಲೂಯಾ ಅಂತ ಹೇಳ್ತಾ ಬರಬೇಕು. ದೇವರ ನಾಮಕ್ಕೆ ಸ್ತೋತ್ರ. ನೀವು ಅರಮನೆಯೊಳಗೆ ಬಂದಾಯ್ತು, ಅರಮನೆಯ ಸಂಸ್ಥಾಪಕರಾಗಿದ್ದೀರಾ, ನೀವು ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಾ.